ಅಸ್ಸಲಾಮು ಅಲೈಕುಂ ಸರ್ವರಿಗೂ ಪ್ರೀತಿಯ ನಮಸ್ಕಾರಗಳು. ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾದಲ್ಲಿ ನಾವೆಲ್ಲರೂ ಇಲ್ಲಿ ಒಂದಾಗಿದ್ದೇವೆ. ಮೊದಲ ಬಾರಿಗೆ ತಮಗೆಲ್ಲರಿಗೂ ಈ 78ನೇ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳನ್ನ ಸಮರ್ಪಿಸುತ್ತಾ ಪ್ರೀತಿ, ಶಾಂತಿ, ಸೌಹಾರ್ದತೆ, ಸಾಮರಸ್ಯತೆ ಇದು ನಮ್ಮೆಲ್ಲರಲ್ಲೂ ಅಡಕವಾಗಿರಲಿ ಎಂಬ ಸಂದೇಶವನ್ನ ನಿಮಗೆಲ್ಲರಿಗೂ ಸಾರುತ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳನ್ನ ಸಮರ್ಪಿಸುತ್ತಾ ಇಕ್ರಾ ಗೋಲ್ಡಿನ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾದಲ್ಲಿ ನಾವೆಲ್ಲರೂ ಆಸೀನರಾಗಿದ್ದೇವೆ. ಶ್ರೀಯುತ ಸಿರಾಜ್ ಬಹಳಷ್ಟು ವರ್ಷಗಳಿಂದ ಕಂಡ ಕನಸು ಇಕ್ರಾ ಗೋಲ್ಡ್ ಯಾವಾಗ 4 ವರ್ಷದ ಹಿಂದೆ ಈ ಒಂದು ಮಳಿಗೆಯನ್ನ ಪ್ರಾರಂಭಿಸಿದರೋ ತದನಂತರ ಜನರ ವಿಶ್ವಾಸವನ್ನ, ಪ್ರೀತಿಯನ್ನ ಪಡೆಯುತ್ತಲೇ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ತನ್ನಿಂದಾದ ಸಹಾಯ ಸಹಕಾರವನ್ನ ಮಾಡಬೇಕು ಎಂಬ ಕನಸು ಕಾಣುತ್ತಾ ಇಲ್ಲಿಯ ತನಕ ಬೆಳೆದು ಬಂದಿದೆ ಈ ಇಕ್ರಾ ಗೋಲ್ಡ್. ಅದರ ಜೊತೆಗೆ ನಮ್ಮ ಶ್ರೀಯುತ ಸಿರಾಜ್ ಇಂದು ಒಂದು ಹೊಸ ಯೋಜನೆಯನ್ನ, ಅದರಲ್ಲೂ ಬಡವರಿಗೂ ಕನಸು ಕಾಣಬಹುದು ಎಂಬ ಒಂದು ಮುನ್ಸೂಚನೆಯನ್ನ ಸಿರಾಜ್ ತಮ್ಮ ಇಕ್ರಾ ಗೋಲ್ಡಿನ ಮೂಲಕ ಈ ಸ್ವರ್ಣ ಸ್ಕೀಮ್ ಅನ್ನ ಪ್ರಾರಂಭಿಸುವುದರೊಂದಿಗೆ ಇಲ್ಲಿ ಪ್ರಾರಂಭಿಸಿದ್ದಾರೆ. ಮಾತ್ರವಲ್ಲ, ಬಹಳಷ್ಟು ಗ್ರಾಹಕ ಬಂಧುಗಳು ಇದಕ್ಕೆ ಸೇರಿ ಅವರ ಸಹಾಯ ಸಹಕಾರವನ್ನ ಇದಕ್ಕೆ ನೀಡಿದ್ದಾರೆ. ಮಾತ್ರವಲ್ಲ, ಈ ಒಂದು ಸ್ಕೀಮಿನ ಆ ಬೆನ್ನು ತಟ್ಟುತ್ತಲೇ ಎಲ್ಲರೂ ಈ ಇಕ್ರಾ ಸ್ಕೀಮಿನ ಜೊತೆಗೆ, ಆ ಸ್ವರ್ಣ ಸ್ಕೀಮಿನ ಜೊತೆಗೆ ಒಂದಾಗುತ್ತಾ ಇಂದು ಒಂದೇ ಕುಟುಂಬದ ಸದಸ್ಯರಂತೆ ಇಲ್ಲಿ ಕಾಣಸಿಗ್ತಾ ಇದ್ದಾರೆ. ಬಹಳ ಸಂತೋಷ. ಶ್ರೀಯುತ ಸಿರಾಜ್ ರವರು 12 ವರ್ಷಗಳಿಂದಲೂ ಈ ಒಂದು ಯೋಜನೆಯನ್ನ ಕೈಗೊಂಡು ಬರ್ತಾ ಇರೋದು ಇಕ್ರಾ ಗೋಲ್ಡ್ ಎಂಬ ಸಂಸ್ಥೆಗೆ ಒಂದು ಹೆಮ್ಮೆ ಎನಿಸಿದೆ. ಈ ಇಕ್ರಾ ಗೋಲ್ಡಿನ ಒಂದು ವಿಶೇಷ ಏನೆಂದರೆ, ಗ್ರಾಹಕ ಬಂಧುಗಳು ಯಾವ ಶೈಲಿಯಲ್ಲಿ, ಯಾವ ವಿನ್ಯಾಸದಲ್ಲಿ ಅದನ್ನ ಪಡೆಯಲು ಬಯಸುತ್ತಾರೋ ಅವರಿಗೆ ಸುಸೂತ್ರವೆನಿಸುವಂತೆ ಆ ತಮ್ಮಲ್ಲಿ ಆಗುವ ಒಂದು ಅತ್ಯುತ್ತಮ ವಿನ್ಯಾಸವನ್ನ ಕೆತ್ತನೆಯ ಮೂಲಕ ಆ ಜನರಿಗೆ ಚಿನ್ನದಲ್ಲಿ ಮಾಡಿಕೊಟ್ಟು ಬಹಳಷ್ಟು ಗ್ರಾಹಕ ಬಂಧುಗಳ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಈ ಇಕ್ರಾ ಗೋಲ್ಡಿನ ನಮ್ಮ ಸಿರಾಜ್. ಏನೇ ಆಗಲಿ, ಈ ಶುಭ ಸಂದೇಶದಲ್ಲಿ, ಶುಭ ಸಮಾರಂಭದಲ್ಲಿ ಈ ಒಂದು ಅತ್ಯುತ್ತಮವಾದ ಈ ಆಗಸ್ಟ್ 15ರ ಭಾರತದೆಲ್ಲೆಡೆ ಸ್ವಾತಂತ್ರ್ಯದ ಒಂದು ಸಡಗರ ಸಂಭ್ರಮವಿರುವ ಈ ಸಂದರ್ಭದಲ್ಲಿ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾದ ಒಂದು ಅತ್ಯುತ್ತಮ ವೇದಿಕೆ ಇದಾಗಿದೆ. ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಲು ನಾನು ಪ್ರಪ್ರಥಮವಾಗಿ ಈ ಇಕ್ರಾ ಗೋಲ್ಡಿನ ಓನರ್ ಮಾತ್ರವಲ್ಲ, ಇಕ್ರಾ ಸ್ವರ್ಣ ಸ್ಕೀಮಿನ ಈ ಆರಂಭದ ಒಂದು ಕಲೆಯನ್ನ ಒತ್ತಿಕೊಟ್ಟ ಸಿರಾಜ್ ರವರನ್ನ ಆರಂಭದಲ್ಲಿ ವೇದಿಕೆಗೆ ಬಹಳ ಪ್ರೀತಿಯಿಂದ, ಬಹಳ ಗೌರವದಿಂದ ಅವರನ್ನ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಬನ್ನಿ ಸಿರಾಜ್. ನಮ್ಮ ಜೊತೆಗೆ ಕಂದಕ್ವಾಡಿನ ಕಾರ್ಪೊರೇಟರ್ ಆದರ ಕಂದಕ್ ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಸೇರ್ಲಿಕ್ಕಿದ್ದಾರೆ. ಎಂ.ಎ. ಅಶ್ರಫ್, ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಕಾರ್ಯದರ್ಶಿ ಎಂ.ಎ. ಅಶ್ರಫ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸರ್. ಎಂ.ಎ. ಅಶ್ರಫ್ ರವರಿಗೆ ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನ ನೀಡ್ತಾ ಇದೆ. ಅದೇ ರೀತಿ ಮೊಯ್ದೀನ್, ಸಿರಾಜ್ ರವರ ಸಹೋದರ ಮೊಯ್ದೀನ್ ರವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಮೊಯ್ದೀನ್ ಸರ್ ರವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಪ್ರೀತಿ ಪೂರ್ವಕವಾಗಿ ವಿನಂತಿಸ್ತಾ ಇದೆ. ಹೋರಾಟದ ಮುಂಚೂಣಿಯಲ್ಲಿದ್ದು ಬಡವರ ಪಾಲಿಗೆ ಆಶಾಕಿರಣವಾಗಿ ಎಲ್ಲಿ ಅನ್ಯಾಯ ನಡೆಯುತ್ತದೋ ಅಲ್ಲಿ ಸೆಟೆದೆದ್ದು ನಿಲ್ಲುವ ಇಮ್ತಿಯಾಜ್ ಡಿವೈಎಫ್ಐ ಜಿಲ್ಲಾಧ್ಯಕ್ಷ ನಮ್ಮ ಜೊತೆಗಿದ್ದಾರೆ. ಇಮ್ತಿಯಾಜ್ ಅವರನ್ನ ಬಹಳ ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಅಬ್ದುಲ್ ಸತ್ತಾರ್, ವಿಧಾನ ಕ್ಷೇತ್ರದ ಜೆಡಿಎಸ್ ನಾಯಕ ಅಬ್ದುಲ್ ಸತ್ತಾರ್ ನಮ್ಮ ಜೊತೆಗಿದ್ದಾರೆ. ಸತ್ತಾರ್ ರವರನ್ನು ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ.
ಅಲ್-ಕಸರ್ ಇದರ ಅಧ್ಯಕ್ಷರಾದ ಅಶ್ರಫ್ ಸರ್ ನಮ್ಮ ಜೊತೆಗಿದ್ದಾರೆ. ಅಶ್ರಫ್ ಸರ್ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಬನ್ನಿ ಸರ್. ಇರುವ ಎಲ್ಲ ಸಮಸ್ತ ನಾಗರಿಕರನ್ನು, ನಮ್ಮ ಗ್ರಾಹಕ ಬಂಧುಗಳನ್ನು ಯೂಟ್ಯೂಬ್ ಲೈವ್ ಮೂಲಕ ವೀಕ್ಷಿಸ್ತಾ ಇರುವ ಈ ಇಕ್ರಾ ಸ್ಕೀಮಿನ ಎಲ್ಲ ನಮ್ಮ ಹಿತೈಷಿ ಬಾಂಧವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದ ನಮ್ಮೆಲ್ಲ ಬಂಧುಗಳಿಗೆ, ನಮ್ಮೆಲ್ಲ ಪ್ರೀತಿ ಪಾತ್ರರಾದವರಿಗೆ ಒಂದೇ ವಾಕ್ಯದಲ್ಲಿ ಪ್ರೀತಿಯಿಂದ ಇವರನ್ನ ಸ್ವಾಗತಿಸುತ್ತಾ ಈ ಸ್ಕೀಮಿನ ಬಗ್ಗೆ, ಅದರಲ್ಲೂ ಇಲ್ಲಿ ನಡೆಯುತ್ತಾ ಇರುವ ಈ ಒಂದು ಅಭೂತಪೂರ್ವ ಆರ್.ಕೆ. ಸತ್ತಾರ್ ಹೊಸಂಗಡಿಯ ಆರ್.ಕೆ. ಸತ್ತಾರ್, ಬನ್ನಿ ಸರ್. ನಮ್ಮ ಕಾರ್ಯಕ್ರಮದ ಅತಿಥಿ ನೀವು. ಆರ್.ಕೆ. ಸತ್ತಾರ್ ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ, ನಮ್ಮಲ್ಲಿ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಕಾರ್ಯದರ್ಶಿ ಎಂ.ಎ. ಅಶ್ರಫ್ ಅವರಿದ್ದಾರೆ. ಸಿರಾಜ್ರವರ ನಿಕಟವರ್ತಿಯೂ ಆದ ಬಾಲ್ಯ ಸ್ನೇಹಿತ ಈ ಎಂ.ಎ. ಅಶ್ರಫ್ ಈ ಒಂದು ಯೋಜನೆಯ ಬಗ್ಗೆ ಈಗ ನಿಮ್ಮ ಮುಂದೆ ಮಾತಾಡಲಿಕ್ಕಿದೆ. ಎಲ್ಲರಿಗೂ ಸಹ ಸ್ವಾತಂತ್ರ್ಯೋತ್ಸವದ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹಾಗೂ ನಮ್ಮ ನಾಡಿಗೆ ಆಗಿ ದೇವರು ಎಲ್ಲ ಒಳ್ಳೆದು ಕರುಣಿಸಲಿ ಅಂತ ನಾನು ಪ್ರಾರ್ಥಿಸುತ್ತಾ, ಈ ಸ್ಕೀಮಿನ ವಿಷಯವೇನೆಂದರೆ, ನಮ್ಮ ಇಕ್ರಾ ಗೋಲ್ಡ್ 4ನೇ ವರ್ಷದ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. 3 ವರ್ಷದಲ್ಲಿ ಪರಿಶ್ರಮದಿಂದ ಈ ಸ್ಕೀಮನ್ನು ನಮ್ಮ ಸಿರಾಜಿನವರು ಮೇಲ್ನೋಟಕ್ಕೆ ಈ ಸ್ಕೀಮ್ ತಂದಿದ್ದಾರೆ. ಎಲ್ಲ ಬಡವರಿಗಾಗಿ, ಎಲ್ಲ ವರ್ಗದವರಾಗಿ ಈ ಸ್ಕೀಮಿನಿಂದ ಎಲ್ಲರೂ ಪ್ರಯೋಜನ ಪಡೆಯಬೇಕಾಗಿ ಅವರು ಈ ಸ್ಕೀಮನ್ನು ಆರಂಭಿಸ್ತಾ ಇದ್ದಾರೆ. ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕಾಗಿ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತಾ ಕೊಳ್ಳುತ್ತೇನೆ. ಏನೆಂದರೆ, ಈ ಸ್ಕೀಮಿನಲ್ಲಿ ಇರುವ ವಿಶೇಷತೆ ಏನೆಂದರೆ, ನೀವು ಕಟ್ಟಿದ ಹಣದಿಂದ ಏನು ದುರುಪಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕಟ್ಟಿದಿರೋ ಆ ಮೌಲ್ಯಕ್ಕೆ ತಕ್ಕಂತೆ, ನಿಮ್ಮ ಹಣಕ್ಕೆ ತಕ್ಕಂತೆ ಆ ಗೋಲ್ಡನ್ನು ಖರೀದಿಸಬಹುದು. ಎಷ್ಟು ಕಟ್ಟಿದ್ದೀರಿ ಅದೇ ಹಣಕ್ಕೆ ನಿಮಗೆ ಬೇಕಾದಷ್ಟು ಮೌಲ್ಯದ ಸ್ವರ್ಣ ಆಭರಣಗಳು ಎಷ್ಟು ಡ್ರಾ ಆಗಿದೆ ಅದರ ತಂತ್ರವೇ ನಿಮಗೆ ಹಣದ ಮೌಲ್ಯವನ್ನು ಸ್ವರ್ಣವನ್ನು ಕೊಡಲಿಕ್ಕೆ ಅವರು ಇಚ್ಛಿಸ್ತಾರೆ. ಈ ಸಿರಾಜಿನವರು ಈ ದೇವರದಿಂದ ಎಷ್ಟು ಕಷ್ಟಪಟ್ಟು ಈ ಸಂಸ್ಥೆಯನ್ನು ಪ್ರಾರಂಭಿಸಿದರೋ ಅದೇ ಕಷ್ಟದಲ್ಲಿ ದೇವರು ಅದನ್ನು ಮುಂದಿಸ್ತಾ ಹೋಗ್ತಾ ಇದ್ದಾರೆ. ಆದ್ದರಿಂದ ನೀವೆಲ್ಲರೂ ಇದಕ್ಕೆ ಸಹಕರಿಸಬೇಕು ಎಂದು ಹೇಳ್ತಾ ನಾವು ಈ ಶುಭ ಕೋರಿಕೆಯನ್ನು ದೇವರದಿಂದ ಪ್ರಾರ್ಥಿಸಿ ಅಲ್ಲಾಹ್ ಒಳ್ಳೆಯದು ಮಾಡಲಿ ಅಂತ ಆಶೀರ್ವದಿಸಿ. ಅಸ್ಸಲಾಮು ಅಲೈಕುಂ. ಎಂ.ಎ. ಅಶ್ರಫ್ ಅವರ ಸುಮಧುರ ಕಂಠದ ಮಾತುಗಳನ್ನ ತಾವುಗಳು ಆಲಿಸಿದ್ದೀರಾ. ಬಾಲ್ಯದಲ್ಲೇ ಬಹಳ ಪರಿಶ್ರಮ ಪಟ್ಟು ಮೇಲೆ ಬಂದ ಈ ಸಿರಾಜ್ರವರ ಈ ಯೋಜನೆಯ ಬಗ್ಗೆ ನಿಮ್ಗೆ ಈಗಾಗಲೇ ಎಂ.ಎ. ಅಶ್ರಫ್ ತಿಳಿಸಿದ್ದಾರೆ. ಪ್ರತಿ ವಾರಕ್ಕೆ ಕೇವಲ 250 ರೂಪಾಯಿಯನ್ನ ಪಾವತಿಸಿ ಪ್ರತಿ 15 ತಿಂಗಳಿಗೊಮ್ಮೆ ಡ್ರಾ ಮಾಡಲಾಗುವ ಈ ಒಂದು ವಿಶಿಷ್ಟ ರೀತಿಯ ಈ ಯೋಜನೆಗೆ ಈಗಾಗಲೇ ಬಹಳಷ್ಟು ನಮ್ಮ ಗ್ರಾಹಕ ಬಂಧುಗಳು ಈ ಯೋಜನೆಯಲ್ಲಿದ್ದಾರೆ. ಯಾರೆಲ್ಲ ಇನ್ನೂ ಸೇರಲಿಚ್ಛಿಸುತ್ತಾರೋ ಖಂಡಿತ ಅವರಿಗೆ ತೆರೆದ ಬಾಗಿಲು ಈ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮ್. ಬನ್ನಿ, ನಿಮ್ಮ ಸದಸ್ಯತ್ವವನ್ನು ಹಿಂದೆ ನೋಂದಾಯಿಸಿಕೊಂಡು ಈ ಇಕ್ರಾ ಗೋಲ್ಡಿನ ಅದೃಷ್ಟ ಯೋಜನೆಗೆ ತಾವುಗಳು ಪಾತ್ರಧಾರಿಯಾಗಿ ಅಂತ ಹೇಳುತ್ತಾ, ವೇದಿಕೆಯಲ್ಲಿ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಇಮ್ತಿಯಾಜ್ ಅವರಿದ್ದಾರೆ. ಮಾತು ಅಂದ್ರೆ ಇವರ ಬಾಯಲ್ಲಿ ಬರುವುದು ಸ್ಫಟಿಕ. ಆ ಮಾತಿನ ಕೆಲವು ಅತ್ಯುತ್ತಮ ಆ ನುಡಿಗಳನ್ನ ಈಗ ಆಲಿಸೋಣ. ಇಮ್ತಿಯಾಜ್, ಡಿವೈಎಫ್ಐ, ನಿಮ್ಮದೇ. ಎಲ್ರಿಗೂ ಅಸ್ಸಲಾಮು ಅಲೈಕುಂ. ನನ್ನ ಎಲ್ಲ ಇತರ ಸಮುದಾಯದ ಸಹೋದರರಿಗೆ ನಮಸ್ಕಾರಗಳು. ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ಈ ಇಕ್ರಾ ಗೋಲ್ಡ್ ಸ್ಕೀಮ್ ಇದನ್ನ ಮಾಲಕರಾಗಿರ್ತಕ್ಕಂಥ ಸಿರಾಜ್ರವರೇ,
ಮೊತ್ತ ಮೊದಲನೇದಾಗಿ ತಮಗೆಲ್ಲರಿಗೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಸಲ್ಲಿಸುತ್ತಾ ಈ ಇಕ್ರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಈ ಒಂದು ಹೊಸ ಸ್ವರ್ಣ ಸ್ಕೀಮ್ನ ಈ ಯೋಜನೆಯ ಲೋಕಾರ್ಪಣೆಯ ಈ ದಿನದಂದು ಸಿರಾಜ್ ಅವರಿಗೆ ಇವರ ಈ ಒಂದು ಯೋಜನೆ ಅತ್ಯಂತ ಯಶಸ್ವಿ ಆಗಲಿ ಮತ್ತು ಈ ಯೋಜನೆಯ ಮೂಲಕ ಬಹುಶಃ ಇವತ್ತು ಸಮಾಜದವರು ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇದು ಬಹುಶಃ ಒಂದು ವಿಶಿಷ್ಟವಾದಂಥದ್ದಲ್ಲ, ಇದೊಂದು ವಿಭಿನ್ನವಾದಂತಹ ಒಂದು ಸ್ಕೀಮ್. ಬೇರೆ ಸ್ಕೀಮ್ಗಳಿಗಿಂತಲೂ ಕೂಡ ಇದೊಂದು ವಿಭಿನ್ನವಾದಂಥದ್ದು ಮತ್ತು ಬಡವರಿಗೆ ಇದರಿಂದ ಅತ್ಯಂತ ಪ್ರಯೋಜನವಾಗ್ತದೆ ಅಂತ ನಾನು ಭಾವಿಸ್ತೇನೆ. ಚಿನ್ನ ಎನ್ನುವಂಥದ್ದು ಇವತ್ತು ಖರೀದಿಸುವಂಥದ್ದು ಕನಸಿನ ಮಾತಾಗುವಂಥ ಈ ಸಂದರ್ಭದಲ್ಲಿ ವಾರಕ್ಕೆ 250 ರೂಪಾಯಿ ಕಟ್ಟಿ 250 ರೂಪಾಯಿಯ ಚಿನ್ನವನ್ನ ತನ್ನದಾಗಿಸುವಂತಹ ಒಂದು ಅವಕಾಶ. ಬಹುಶಃ 250 ರೂಪಾಯಿ ಕಿಸೆಯಲ್ಲಿಟ್ರೆ ಅದು ನಮ್ಮ ಚಿನ್ನ ಆಗುದಿಲ್ಲ. 250 ರೂಪಾಯಿಯನ್ನ ಇಕ್ರಾ ಗೋಲ್ಡ್ ಸ್ಕೀಮ್ ನಲ್ಲಿ ನಾವು ಹಾಕಿಬಿಟ್ರೆ ಅದರಿಂದ ನಮ್ಮ 250 ರೂಪಾಯಿ ಚಿನ್ನ ನಮ್ಮದಾಗುದಂತಾದ್ರೆ ಬಹುಶಃ ಇದು ಬಡವರಿಗೆ ಅತ್ಯಂತ ಉಪಯುಕ್ತವಾಗ್ತದೆ ಮತ್ತು ಬಡವರಿಗೆ ಇದರಿಂದ ಅವರ ಆ ಚಿನ್ನ ಖರೀದಿಸುವಂತ ಒಂದು ಕನಸು ಈ ಯೋಜನೆಯ ಮೂಲಕ ಅದು ನನಸಾಗ್ತದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಯಲ್ಲಿ ಈ ಇಕ್ರಾ ಗೋಲ್ಡ್ ಈ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು. ಅದರಿಂದ ಬರುವಂತಹ ಆ ಆದಾಯದಿಂದ ಒಂದು ಪಾಲನ್ನ ಈ ಸಮಾಜದ ಒಳಿತಿಗಾಗಿ ಕೂಡ ತೊಡಗಿಸಿಕೊಳ್ಬೇಕು ಅಂತ ನಾನು ಸಿರಾಜ್ ಭಾಯ್ ಅವರಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದನ್ನ ಒಂದು ಭಾಗವನ್ನ ಬಡವರಿಗಾಗಿ, ಕಷ್ಟದಲ್ಲಿರುವವರ ಪರವಾಗಿ, ಶೋಷಿತರಿಗೆ, ತೊಂದರೆಗೊಳಗಾದಂತವರ ಪರವಾಗಿ ಮಿಡಿಲಿಕ್ಕೆ ಇಕ್ರಾ ಗೋಲ್ಡ್ ಸಾಧ್ಯ ಆಗಬೇಕು. ಮತ್ತು ಈ ಒಂದು ಅತ್ಯಂತ ಈ ಒಂದು 250 ರೂಪಾಯಿ ಕಟ್ಟಿ ಇರುವಂತ ಈ ಒಂದು ಯೋಜನೆ ಇದು ಎಲ್ಲ ಮನೆಗಳಿಗೆ ತಲುಪಲಿ, ಎಲ್ಲ ಬಡವರ ಮನೆಗಳಲ್ಲಿ ಚಿನ್ನ ಮನೆ ಬಾಗಿಲಿಗೆ ಸೇರುವಂತಾಗ್ಲಿ, ಎಲ್ಲರ ಬಾಯಲ್ಲಿ ಇಕ್ರಾ ಗೋಲ್ಡ್ ಅನ್ನುವಂತ ನುಡಿ ಬರುವಂತಾಗ್ಲಿ. ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ಎತ್ತರಕ್ಕೆ ಬೆಳೆಯಲಿ, ಈ ಯೋಜನೆ ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಅನ್ನುವಂತ ಆರೈಕೆಯೊಂದಿಗೆ ನನಗಿಲ್ಲಿ ಕರೆದು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಿರಾಜ್ ಭಾಯ್ ಅವರಿಗೆ ಮತ್ತು ಅವರೆಲ್ಲ ಮಿತ್ರರಿಗೆ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಇಮ್ತಿಯಾಜ್ ಅವರೇ. ಬಡವರಿಗೆ, ಮಧ್ಯಮ ವರ್ಗದವರಿಗೆ ಇದು ಬಾಗಿಲ ಬಳಿ ಬಂದ ಒಂದು ಅದೃಷ್ಟ ಲಕ್ಷ್ಮಿ ಅಂದ್ರೆ ತಪ್ಪಾಗಲಾರದು ಎಂಬ ಅತ್ಯುತ್ತಮ ಮಾತನ್ನ ಈಗಾಗಲೇ ಇಮ್ತಿಯಾಜ್ ಈ ವೇದಿಕೆಯಲ್ಲಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಸರಿಯೇ. ಯಾಕಂದ್ರೆ ಕೇವಲ 200 ರೂಪಾಯಿ 250 ರೂಪಾಯಿ ಕೊಟ್ಟು ಇಂದಿನ ಪ್ರಥಮ ಡ್ರಾದಲ್ಲಿ 51,999 ರೂಪಾಯಿ ಬೆಲೆ ಬಾಳುವ ಆ ಚಿನ್ನದ ನಕ್ಲೇಸಿನ ಸೆಟ್ ಒಂದನ್ನ ಇಂದು ಸಿರಾಜ್ರವರು ಬಹುಮಾನವಾಗಿ ಇಟ್ಟಿರುವುದು ನಿಜವಾಗಿಯೂ ಇದು ಕನಸು, ಇದು ನನಸು ಎಂದು ನಮಗೆ ಇಲ್ಲಿ ಸಂಶಯ ಮೂಡ್ತಾ ಇದೆ. ಇನ್ನು ದ್ವಿತೀಯ ಡ್ರಾ ಪ್ರತಿ 15 ದಿನಕ್ಕೊಮ್ಮೆ ಡ್ರಾ ನಡೀಲಿಕ್ಕಿದೆ. ದ್ವಿತೀಯ ಡ್ರಾದಲ್ಲಿ 23,333 ರೂಪಾಯಿ ಬೆಲೆ ಬಾಳುವ ಒಂದು ಅತ್ಯುತ್ತಮವಾದ ಚಿನ್ನದ ಸರವನ್ನು ಕೂಡ ಸಿರಾಜ್ ಭಾಯ್ ಇಲ್ಲಿ ಈ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಬಹುಮಾನವಾಗಿಟ್ಟಿದ್ದಾರೆ. ಮೂರನೇದರಲ್ಲಿ 29,999, ನಾಲ್ಕನೇ ಡ್ರಾದಲ್ಲಿ 25,555, ಇನ್ನು ಐದನೇ ಡ್ರಾದಲ್ಲಿ 27,777 ಮುಂದುವರಿದು ಆರರಲ್ಲಿ 31,111, ಏಳರಲ್ಲಿ 33,333, ಎಂಟರಲ್ಲಿ 36,666, ಒಂಬತ್ತನೆಯದ್ದು 38,888, ಹತ್ತರದ್ದು 39,999. ಅಂದರೆ ಪ್ರತಿ 15 ದಿನಕ್ಕೊಮ್ಮೆ ಇದು ಮೊತ್ತ ಜಾಸ್ತಿ ಆಗ್ತಾ ಹೋಗ್ತದೆ. ನಮ್ಮ ಕಾರ್ಯಕ್ರಮದ ಮುಖ್ಯ ರೂವಾರಿ ಕಂದಕ್ ವಾರ್ಡಿನ ಕಾರ್ಪೊರೇಟರ್ ಮಾತ್ರವಲ್ಲ, ಸಮಾಜ ಸೇವೆ ಎಂದರೆ ಏನು, ಸಮಾಜ ಸೇವೆಯ ಮೂಲಕ ಬಡವರ
ಮಧ್ಯಮ ವರ್ಗದವರ ಊರಿನ ನಾಗರಿಕರ ಯಾವ ರೀತಿ ಮನಸ್ಸು ಗೆಲ್ಲಬಹುದು, ಆ ಸಮಾಜ ಸೇವೆಯಿಂದ ಊರಿಗೆ ಯಾವ ರೀತಿ ಉಪಕಾರವಾಗಬಹುದು ಎಂಬುದನ್ನ ಆ ಕಂದಕ್ ವಾರ್ಡಿನ ಕಾರ್ಪೊರೇಟರ್ ತೋರಿಸಿಕೊಟ್ಟಿದ್ದು ನಿಜವಾಗಿಯೂ ಶ್ಲಾಘನೀಯ. ಇಂದು ಈ ಇಕ್ರಾ ಗೋಲ್ಡಿನ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾಕ್ಕೆ ಶ್ರೀಯುತ ಸಿರಾಜ್ ರವರ ಆ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದು ಇಂದು ಲತೀಫ್ ಕಂದಕ್ ಇಂದು ನಮ್ಮ ಜೊತೆಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಗ್ರಾಹಕ ಬಂಧುಗಳ ಪರವಾಗಿ, ವೇದಿಕೆಯಲ್ಲಿರುವ ನಮ್ಮೆಲ್ಲ ಅತಿಥಿ ಮಹಾಶಯರುಗಳ ಪರವಾಗಿ ಪ್ರೀತಿಯಿಂದ ಅವರನ್ನ ಸ್ವಾಗತಿಸುತ್ತಾ ನಾವು ಕಾರ್ಪೊರೇಟರ್ ಲತೀಫ್ ಕಂದಕ್ ರವರ ಆ ಎರಡು ಮಾತಿಗೆ ಧ್ವನಿಯಾಗೋಣ. ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮ್ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತರು, ನನಗೆ ಸದಾ ಮಾರ್ಗದರ್ಶಕರು, ನನ್ನ ತಪ್ಪಿದ್ದರೆ ತಪ್ಪು, ಸರಿ ಇದ್ದರೆ ಸರಿದೆ ಎಂದು ಒಂದು ಕಾಲದಲ್ಲಿ ಫುಟ್ಬಾಲ್ನಿಂದ ಇಲ್ಲಿ ತನಕ ನನ್ನನ್ನು ಗುರುತಿಸಿದಂಥ ನನ್ನ ಆತ್ಮೀಯ ಸಹೋದರ ಬಾಂಧವ ಒಬ್ಬ ಹಿರಿಯ ಅಣ್ಣನಾದಂಥ ಎಂ.ಎ. ಅಶ್ರಫ್ ಅವರೇ, ಅದೇ ಸಲ ಹೋರಾಟದಿಂದ ಜೀವನದಲ್ಲಿ ನಾನು ಏನು ಮಾಡದಿದ್ದರೂ, ಕಾರ್ಮಿಕರ ಬೆವರು ಏನಿದ್ದರೂ ಕಾರ್ಮಿಕರಿಗೆ ಸದಾ ಇರುವಂತಹ ಇಮ್ತಿಯಾಜ್ ಬಿ.ಕೆ. ಅವರೇ, ಇದರ ಸಂಘ ಸಂಸ್ಥೆಯ ಎಲ್ಲ ಮಾಲಕರೇ, ಸಿರಾಜ್ ಅವರೇ ಹಾಗೂ ಸಿರಾಜ್ ಅವರ ಸಹೋದರಾದ ಮೊಯ್ದೀನ್ ಅವರೇ, ಮತ್ತೆ ನಮ್ಮ ಜೀವಮಾನದ ಕ್ರೀಡೆಯಿಂದ ಇಲ್ಲಿ ತನಕ MC ಗಾರರಿಂದ ಹೆಸರಾದಂಥ ಸಮದ್ ಕಾಟಿಪಲ್ ಅವರೇ, ಎಲ್ಲರಿಗೂ ಇಲ್ಲಿ ಸೇರಿದ ಎಲ್ಲ ಸಹೋದರ ಸಹೋದರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ಅಶ್ರಫ್ ಅಣ್ಣವರು ಹೇಳಿದ ಹಾಗೆ ನಾವು ಇಲ್ಲಿ ಬಂದದ್ದು ಒಂದೇ ಒಂದು ಧ್ಯೇಯದಿಂದ, ಯಾರಲ್ಲಿ ವಿಶ್ವಾಸ ಉಂಟು ಆ ಮನುಷ್ಯ ಜೀವನ ಸಕ್ಸಸ್. ಇಲ್ಲಿ ಇಕ್ರಾ ಗೋಲ್ಡ್ ಅಂತ ಹೇಳಿ ನನ್ನ ವಾರ್ಡಿನ ಮಿಷನ್ ಇಸ್ಟೇಟ್ ಅಲ್ಲಿ ಕಳೆದ 4 ವರ್ಷದಿಂದ ಇಲ್ಲಿ ಇವರು ಯಾವ ತರ ವ್ಯವಹಾರ ಮಾಡೋದಂದ್ರೆ, ಮಹಿಳೆಯರಿಂದ ಮಕ್ಕಳಿಂದ ಹಿಡಿದು ಮನೆಯ ಮಾತಾಗಿ ಒಂದು ವಿಶ್ವಾಸಕ್ಕೆ ಪಾತ್ರರಾದಂತಹ ಒಂದು ಗೋಲ್ಡ್ ಇದಾಗಿರ್ತದೆ ಇಕ್ರಾ ಗೋಲ್ಡ್. ನಾನು ಖಂಡಿತವಾಗಿಯೂ ಅದರ ಸಂಸ್ಥೆಯ ಪಾಲುದಾರರಿಗೂ ಅಶ್ರಫ್ ಅಣ್ಣನವರಿಗೂ ನನ್ನ ವಾರ್ಡಿನ ಸರ್ವಧರ್ಮ ಜನರ ಪರವಾಗಿ ಮೊದಲಿಗೆ ನಾನು ನಿಮಗೆ ಧನ್ಯವಾದ ಅಭಿನಂದನೆ ಕರುತ್ತಾ ಇದ್ದೇನೆ. ಈಗಾಗಲೇ ಅವರು ಸ್ಕೀಮ್ ಬಗ್ಗೆ ಹೇಳಿದ್ದಾರೆ. ನಾನು ಖಂಡಿತವಾಗಿಯೂ ಇವತ್ತು ಇಮ್ತಿಯಾಜ್ ಅವರಿಗೆ ಗೊತ್ತಿರಬಹುದು, ದಿನಕ್ಕೆ ನಮ್ಮಂತ ಜನಪ್ರತಿನಿಧಿಗಳೊಟ್ಟಿಗೆ ಕಂಪ್ಲೇಂಟ್ ಯಾವುದನ್ನು ಕೇಳಿದ್ರೆ ಅಶ್ರಫ್ ಭಾಯ್ ಇಂಥ ಸ್ಕೀಮ್ ತೆಗೆದಿದ್ದಾರೆ, ನಮಗೆ ಅವರು ಹಣ ಕೊಡುವುದಿಲ್ಲ, ನಮ್ಮನ್ನು ಸ್ಟೇಷನ್ಗೆ ಸತಾಯಿಸ್ತಾರೆ, ಈ ತರದ ವ್ಯವಸ್ಥೆ ನಾವು ದಿನ ನೋಡ್ತಾ ಇದ್ದೇವೆ. ಆದ್ರೆ ಅಲ್ಹಮ್ದುಲಿಲ್ಲಾ ಇಕ್ರಾ ಗೋಲ್ಡ್ ಆಗಲಿ ಇದೇ ತರ 2-3 ಬೇರೆ ಸಂಸ್ಥೆ ಉಂಟು. ಇವರಲ್ಲಿ ನಾನು ಕಂಡಂತ ಪ್ರಾಮಾಣಿಕ ಏನಂತ ಹೇಳಿದ್ರೆ, ನಿಮ್ಮ ಹಣದಿಂದ ಅವರಿಗೆ ಜೀವನ ತೆಗಿಲಿಕ್ಕೆ ಅಗತ್ಯ ಏನಿಲ್ಲ, ನಿಮ್ಮ ಹಣದಿಂದ ಅವರು ಮನೆ ಕಟ್ಟಲಿಲ್ಲ, ನಿಮ್ಮ ಹಣದಿಂದ ಅವರು ಕಾರ್ ತೆಗಲಿಲ್ಲ, ಅವರ ಹಣ ನಿಮ್ಮಲ್ಲಿ ಇರಬಹುದು, ಅದು ಅವರ ಪ್ರಾಮಾಣಿಕ ಆಗಿರ್ತದೆ. ಇವತ್ತು ಈ ತರದ ಸ್ಕೀಮ್ ಮಾಡೋ ಉದ್ದೇಶ ಅಂತ ಹೇಳಿದ್ರೆ, ಎಲ್ಲರಿಗೂ ಒಮ್ಮೆಲೆ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸ್ಕೀಮ್ ಕೊಟ್ಟು ಆ ಮುಖಾಂತರ ಅವರು ಬಡವರು ಕೂಡ ಒಂದು ದಿನಕ್ಕಾದರೂ ನಮ್ಮಲ್ಲಿ ಒಂದು ವ್ಯವಸ್ಥೆಯಲ್ಲಿ ಅವರ ಕೈಯಲ್ಲಿ ಒಂದು ಚಿನ್ನ ಆಗಿರ್ಬೇಕು, ಒಂದು ಗೋಲ್ಡ್ ಇರಬೇಕು, ಇವತ್ತಿನ ಸ್ಕೀಮ್ ಮಾಡಿದ್ದಾರೆ. ಖಂಡಿತವಾಗಿಯೂ ಇವರ ಮೇಲೆ ನನಗೆ ಭರವಸೆ ಉಂಟು. ಇಕ್ರಾ ಹೇಳೋದು ಅರಬಿದ ಅರ್ಥವೇನಂತ ನಿಮಗೆ ಗೊತ್ತಿರಬಹುದು. ಆ ಇಕ್ರಾ ಒಂದು ಅರ್ಥದ ಮೇಲೆ ಇವರ ಸಂಸ್ಥೆ ಇರುವಾಗ ಖಂಡಿತವಾಗಿಯೂ ಇವರ ವ್ಯವಸ್ಥೆ ವಿಶ್ವಾಸ ಇದ್ದಾರೆ. 4ನೇ ವರ್ಷಕ್ಕೆ ಪ್ರಾಧ್ಯಾಪಕನಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಮಿಷನ್ ಸ್ಟ್ರೀಟ್ ಅಲ್ಲಿ ಒಂದು ಚಿಕ್ಕ ಒಂದು ವ್ಯವಸ್ಥೆಯಲ್ಲಿ ಇದ್ದರೂ ಕೂಡ ಹೃದಯದಲ್ಲಿ ವಿಶಾಲಾಗಿದ್ದೀರಿ. ಮುಂದಿನ ದಿನದಲ್ಲಿ ಸುಲ್ತಾನ್ ಗೋಲ್ಡ್, ಮಲ್ಬಾರ್ ಗೋಲ್ಡ್, ಅದೇ ತರ ನಿಮ್ಮದು ಕೂಡ ಒಂದು ಸಂಸ್ಥೆ ದೊಡ್ಡದಾಗಿ ಯಾವುದಾದ್ರೂ ಒಂದು ಗೋಲ್ಡ್ ಅಲ್ಲಿ ಕೂಡ ಇಕ್ರಾ ಗೋಲ್ಡ್ ಕೂಡ ಹೆಸರಸಾಗಲಿ. ನಿಮ್ಮೊಬ್ಬ ಸಹೋದರ ಬಾಂಧವದಲ್ಲಿ ಈ ವಾರ್ಡಿನ ಜನಪ್ರತಿನಿಧಿಯಾಗಿ ನಿಮ್ಮ ವಿಶ್ವಾಸಕ್ಕೆ ಸದಾ ನಿಮ್ಮೊಟ್ಟಿಗೆ ನಾನಿದ್ದೇನೆ ಅಂದ್ರೆ, ಇಲ್ಲಿ ಇದ್ದ ಪ್ರತಿಯೊಬ್ಬರ ಹತ್ರ ಹೇಳೋದಂದ್ರೆ, ಇವರಿಗೆ ಸ್ಕೀಮ್ ತೋರಿಸಿದ್ದಾರೆ, ಇದರಲ್ಲಿ ನಾನು ಕೂಡ ಒಂದು ಸದಸ್ಯನಾಗ್ತೇನೆ, ನೀವು ಕೂಡ ಸದಸ್ಯರಾಗಿ ಖಂಡಿತವಾಗಿ ನಿಮ್ಮ ವಿಶ್ವಾಸ ದ್ರೋಹ ಮಾಡ್ಲಿಕ್ಕಿಲ್ಲ. ಇಕ್ರಾದವರು ನಿಮ್ಮ ವಿಶ್ವಾಸ ಉಳಿಸ್ತಾರೆ. ಒಂದು ಮದುವೆಗಾಗಲಿ ಇಲ್ಲದ ನಮ್ಮ ಮನೆ ಯಾವುದಾದ್ರೂ ಶುಭ ಕಾರ್ಯ ಅವರಿಂದ ನಮಗೆ ಕೂಡ ಒಂದು ಸೇವೆ ಕೊಡುವಂತ ಕಾರ್ಯ ಮಾಡಿದ್ದಾರೆ. ಖಂಡಿತವಾಗಿ ಅಲ್ಲಾಹ್ ಅದನ್ನು ಕಬೂಲ್ ಮಾಡಲಿ. ನನ್ನನ್ನು ಕರೆದು ಇಲ್ಲಿ ಕಾರ್ಯಕ್ರಮ ನೀವು ಕರೆದಿದ್ದೀರಿ, ಬರುವಾಗ ತಡವಾದರೆ ಕೂಡ ಎಲ್ಲರ ಕ್ಷಮೆ ಕೇಳುವಂತೆಗೆ. ದೇಶದ ಇವತ್ತು ಸ್ವಾತಂತ್ರ್ಯ ವಿವಿಧತೆಯಲ್ಲಿ ಏಕತೆ ಹೊಂದಿದ ದೇಶ ಇದ್ದರೆ ಅದು ಭಾರತ. ಆ ಭಾರತದಲ್ಲಿ ನಾವೆಲ್ಲರೂ ಸರ್ವಧರ್ಮವಾಗಿ ಪ್ರೀತಿ ವಿಶ್ವಾಸದಿಂದ ಸಹೋದರ ಬಂದಿಗೆ ನಾವು ಬದುಕು ಅಂತ ಹೇಳಿ ಮಗದೊಮ್ಮೆ ಎಲ್ಲರಿಗೆ ಧನ್ಯವಾದ ಅವಕಾಶ ಹೊಂದಿಸ್ತಾ ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಲತೀಫ್ ಸರ್. ವಿಶ್ವಾಸ ಅನ್ನೋದು
ಬಹಳ ಅತ್ಯುತ್ತಮವಾದ ಒಂದು ಸೊತ್ತು, ಅದನ್ನ ನಾವು ಕಾಪಾಡಿಕೊಂಡು ಬರೋಣ ಎನ್ನುವ ಅತ್ಯುತ್ತಮ ಸಂದೇಶವನ್ನ ಈ ಅತ್ಯುತ್ತಮ ವೇದಿಕೆಯಲ್ಲಿ ನೀಡಿದ್ದಾರೆ ಶ್ರೀಯುತ ಲತೀಫ್ ಕಂದಕ್ ರವರು. ಇಲ್ಲಿ ಆಗಮಿಸಿದ ನಮ್ಮೆಲ್ಲ ಅತಿಥಿ ಮಹಾಶಯರುಗಳಿಗೆ ಒಂದು ನೆನಪಿನ ಕಾಣಿಕೆ ಹಾಗೂ ಒಂದು ಶಾಲ್ ಅನ್ನ ಹೊತ್ತು ಈಗ ಅವರನ್ನ ಗೌರವಿಸಲಿಕ್ಕಿದ್ದಾರೆ. ನಮ್ಮ ಈ ಇಕ್ರಾ ಗೋಲ್ಡಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತ್ರವಲ್ಲ, ಈ ಇಕ್ರಾ ಗೋಲ್ಡಿನ ಸರ್ವಸ್ವವೂ ಆದ ಸಿರಾಜ್ ರವರು. ದಯವಿಟ್ಟು ಇಮ್ತಿಯಾಜ್ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಇಮ್ತಿಯಾಜ್ ರವರಿಗೆ ಇಕ್ರಾ ಗೋಲ್ಡ್ ಮಾಲಕರಾದ ಸಿರಾಜ್ ಆ ಶಾಲ್ ಅನ್ನು ಅದೇ ರೀತಿ ಆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಇಂದು 2 ಡ್ರಾಗಳು ಇಲ್ಲಿ ಪ್ರಥಮವಾಗಿ ನಡೆಯಲಿಕ್ಕಿದೆ. ಆ ಡ್ರಾಗಳು ಖಂಡಿತ ಲತೀಫ್ ಕಂದಕ್ ಆ ಡ್ರಾಕ್ಕೆ ಖಂಡಿತ ಅವರು ಸಾಕ್ಷಿಯಾಗ್ತಾರೆ. ಸಿರಾಜ್ರವರು ಈ ಒಂದು ಯೋಜನೆಯನ್ನ ರೂಪುಗೊಳಿಸುವಾಗಲೇ ಹೇಳಿದ್ರು, 10 ಸದಸ್ಯರನ್ನ ಈ ಸ್ಕೀಮಿಗೆ ಸದಸ್ಯರಾಗಿ ಸೇರಿಸಿದ ಯಾವುದೇ ವ್ಯಕ್ತಿಗಳಿಗೆ ಪಾರಿತೋಷಕವಾಗಿ ಡ್ರಾ ಮೂಲಕ ಒಬ್ಬ ವ್ಯಕ್ತಿಗೆ ಡೈಮಂಡ್ ರಿಂಗ್ ಕೊಡಲಾಗುವುದು ಎಂದು ಆ ನುಡಿದಂತೆ ನಡೆಯುತ್ತಾ ಆ 10 ಸದಸ್ಯರನ್ನು ಸೇರಿಸಿದ ಒಬ್ಬ ಆ ವ್ಯಕ್ತಿಗೆ ಇಲ್ಲಿ ಒಂದು ಡ್ರಾ ಮೂಲಕ ಒಂದು ರಿಂಗ್, ಅದು ಡೈಮಂಡ್ ರಿಂಗ್ ಲಭಿಸಲಿಕ್ಕಿದೆ. ಅದರ ಪ್ರಥಮ ಡ್ರಾ ಈಗ ಈ ಮುಖ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದು ನಮ್ಮ ಏಜೆಂಟ್ರುಗಳಿಗೆ ಆಗಿದೆ ಈ ಒಂದು ಡ್ರಾ. ಲತೀಫ್ ಕಂದಕ್ ನಮ್ಮ ಜೊತೆಗಿದ್ದಾರೆ. ಈ ಪ್ರಥಮ ಡ್ರಾವನ್ನ, ಯಾಕಂದ್ರೆ ವಿಶ್ವಾಸವನ್ನ ಪಡೆದುಕೊಳ್ಳುವುದು ಅಷ್ಟು ಸುಲಭವಲ್ಲ. ಜನರಿಗೆ ವಿಶ್ವಾಸವನ್ನ ಪಡೆದುಕೊಳ್ಳುವ ಹಾಗೆ, ಮುಟ್ಟಿಕೊಳ್ಳುವ ಹಾಗೆ ಹೇಳಿ ಈ ಇಕ್ರಾ ಸಂಸ್ಥೆಗೆ ಅವರನ್ನ ಸದಸ್ಯರನ್ನಾಗಿ ಮಾಡಿದ ಆ ನಮ್ಮ ಏಜೆಂಟ್ರುಗಳಿಗಾಗಿದೆ ಇದು ಪ್ರಥಮ ಡ್ರಾ. ನಿಜವಾಗಿಯೂ ಶ್ಲಾಘನೀಯ. ಯಾಕಂದ್ರೆ ಅವರ ಪರಿಶ್ರಮ ಎಷ್ಟು, ಒಬ್ಬ ವ್ಯಕ್ತಿಯನ್ನ ಈ ಒಂದು ಇಕ್ರಾ ಸ್ಕೀಮಿಗೆ, ಅಂದ್ರೆ ಇದ್ರ ಗೊತ್ತಿಲ್ಲದ ಓರ್ವ ವ್ಯಕ್ತಿಗೆ ಈ ಒಂದು ಸ್ಕೀಮಿಗೆ ಅವರನ್ನ ಸೇರಿಸುವುದಂದ್ರೆ ಆ ಏಜೆಂಟ್ಗಳು ಪಡೆಯುವ ಆ ಶ್ರಮ ನಿಜವಾಗಿಯೂ ಅದು ಶ್ಲಾಘನೀಯ. ಆ ಶ್ಲಾಘನೀಯ ಪಾತ್ರಧಾರಿಗಳಾದ ಏಜೆಂಟ್ಗಳಿಗಾಗಿದೆ ಇದು ಪ್ರಥಮ ಡ್ರಾ. 10 ಸದಸ್ಯರನ್ನ ಈ ಸ್ಕೀಮಿಗೆ ಸದಸ್ಯರಾಗಿ ಸೇರಿಸಿದ ಯಾವುದೇ ವ್ಯಕ್ತಿಗಳಿಗೆ ಪಾರಿತೋಷಕವಾಗಿ ಡ್ರಾ ಮೂಲಕ ಒಬ್ಬ ವ್ಯಕ್ತಿಗೆ ಡೈಮಂಡ್ ರಿಂಗ್ ನೀಡಲಾಗ್ತದೆ. ಇದಾಗಿದೆ ನಮ್ಮ ಏಜೆಂಟ್ರುಗಳ ಆ ಒಂದು ಪ್ರತಿಯೊಬ್ಬರ ಚೀಟಿ ಇಲ್ಲಿದೆ. ನಮ್ಮ ವೇದಿಕೆಯಲ್ಲಿರುವ ಕಾರ್ಪೊರೇಟರ್ ಲತೀಫ್ ಕಂದಕ್ ಈಗ ಆ ಡ್ರಾವನ್ನ ಮಾಡಲಿಕ್ಕಿದ್ದಾರೆ. ಭವ್ಯ ಭಾರತದ ಭವಿಷ್ಯದ ಆ ವ್ಯಕ್ತಿಯ ಜೊತೆ ಈ ಒಂದು ಡ್ರಾವನ್ನ ಮಾಡಿಸ್ತಾ ಇದ್ದಾರೆ ಲತೀಫ್ ಕಂದಕ್. ಆ ಹುಡುಗಿಯ ಆ ವೇಷಭೂಷಣವನ್ನ ನೋಡುವಾಗ ದೇಶಭಕ್ತಿ ತುಂಬಿ ತುಳುಕ್ತಾ ಇದೆ ಎಂದು ಭಾಸವಾಗ್ತದೆ. ನಿಜವಾಗಿಯೂ ಈ ಒಂದು ವೇಷಭೂಷಣಕ್ಕೆ ಕಾರಣಕರ್ತರಾದ ಆ ರಮ್ಲಾ, ಇಲ್ಲಿ ಡೈಮಂಡ್ ರಿಂಗ್ ಬಂದಿರೋದು ರಮ್ಲಾ ರವರಿಗಾಗಿದೆ. ನಮ್ಮ ಏಜೆಂಟ್ಗಳಲ್ಲಿ ಒಬ್ಬರು, ಯಾರ ಬೆರಳಿಗೆ ಆ ಚಿನ್ನದ ಉಂಗುರ ಸೇರಬೇಕು, ಆ ಡೈಮಂಡ್ ಉಂಗುರ ಸೇರಬೇಕು, ಸೂಕ್ತ ವ್ಯಕ್ತಿಗೆ ರಮ್ಲತ್ ಎನ್ನುವ ಆ ಹೆಂಗಸಿಗೆ ಆ ಒಂದು ಚಿನ್ನದ, ಕ್ಷಮಿಸಿ, ಡೈಮಂಡ್ ಉಂಗುರ ಅವರದಾಗಿದೆ. ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇಕ್ರಾ ಗೋಲ್ಡಿನ ಪ್ರಥಮ ಡ್ರಾದಲ್ಲಿ 10 ಸದಸ್ಯರನ್ನ ಸೇರಿಸಿದ ನಮ್ಮ ಗ್ರಾಹಕ ಬಂಧುಗಳಲ್ಲಿ ಏಜೆಂಟ್ಗಳಲ್ಲಿ ಒಬ್ಬರಾದ ರಮ್ಲಾ ರವರಿಗಾಗಿದೆ ಆ ಚಿನ್ನದ ಡೈಮಂಡ್ ಉಂಗುರ ಲಭಿಸಿದ್ದು ಅವರನ್ನ ನಾವು ಅಭಿನಂದಿಸುತ್ತಾ ಇದ್ದೇವೆ. ಇನ್ನು ನಮ್ಮ ಕರೆಗೆ ಹೋಗೊಟ್ಟು ಬಂದ ಅತಿಥಿ ಮಹಾಶಯರುಗಳಿಗೆ ಒಂದು ಶಾಲನ್ನ ಹೊದಿಸಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ಕೊಡುವ ಕಾರ್ಯಕ್ರಮ. ಅಬ್ದುಲ್ ಲತೀಫ್ ಕಂದಕ್ ವಾರ್ಡಿನ ಮರೆಯದ ಮಾಣಿಕ್ಯ ಇವರು. ಯಾಕಂದ್ರೆ ಆ ಕಂದಕ್ ವಾರ್ಡ್ ಅನ್ನೋದು ಅದು ನಿಜವಾಗಿಯೂ ಎಲ್ಲಾ ವಾರ್ಡಿಗಿಂತಲೂ ಬಹಳ ಎತ್ತಿ ಕಾಣುವ ಒಂದು ವಾರ್ಡ್ ಆಗಿದೆ. ಮಹಾನಗರ ಪಾಲಿಕೆಯಲ್ಲಿ
ಕಂದಕ್ ವಾರ್ಡಿಗೆ ಇದ್ದಷ್ಟು ಹೆಸರು ಖಂಡಿತವಾಗಿಯೂ ಬೇರೆ ಯಾವ ವಾರ್ಡಿಗೂ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಓರ್ವ ಪ್ರಾಮಾಣಿಕ ವ್ಯಕ್ತಿ ಅಲ್ಲಿಯ ಪ್ರತಿ ಒಂದು ಹಾಗು ಹೋಗುಗಳನ್ನ ಸ್ಪಂದಿಸಿ ಯಾರಿಗೆ ಯಾವುದರ ಅವಶ್ಯಕತೆ ಇದೆ, ತಮ್ಮ ವಾರ್ಡಿಗೆ ಏನೆಲ್ಲ ಬೇಕಾಗಿದೆ ಎಂಬುದನ್ನ ಮನಗಂಡು 24 ಗಂಟೆಯೂ ಕೂಡ ಅದರ ಹಿಂದೆಯೇ ಶ್ರಮಿಸುವ ಓರ್ವ ಅತ್ಯುತ್ತಮ ಕಾರ್ಪೊರೇಟರ್ ಅವರಾಗಿದ್ದಾರೆ ನಮ್ಮ ಲತೀಫ್ ಕಂದಕ್. ಅವರಿಗೆ ಅಶ್ರಫ್ ರವರು ಆ ಶಾಲನ್ನ ಹೊದಿಸಿ ನೆನಪಿನ ಕಾಣಿಕೆಯನ್ನ ನೀಡಿ ಇಲ್ಲಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್ ಅಶ್ರಫ್ ರವರಿಗೂ, ಅದೇ ರೀತಿ ಸ್ವೀಕರಿಸಿದ ಲತೀಫ್ ಕಂದಕ್ ರವರಿಗೂ. ದಯವಿಟ್ಟು ಬಶೀರ್, ಈ ರೀಗಲ್ ಪ್ಲಾಜಾ ಇದರ ಈ ಕಟ್ಟಡದ ಮಾಲಕರಾದ ಬಶೀರ್ ರವರು ದಯವಿಟ್ಟು ವೇದಿಕೆ ಬನ್ನಿ ಸರ್. ದಯವಿಟ್ಟು ಬಶೀರ್ ರವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದೆ. ಎಂ.ಎ. ಅಶ್ರಫ್ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಕಾರ್ಯದರ್ಶಿಯಾಗಿ ಪ್ರತಿ ಒಂದು ಸಮಸ್ಯೆಗಳಿಗೂ ನಿವಾರಣೆಯನ್ನ ಸೂಚಿಸುತ್ತಾ ಪ್ರತಿಯೊಬ್ಬರ ಪ್ರೀತಿ ಪಾತ್ರಕ್ಕೆ ವಿಶ್ವಾಸಕ್ಕೆ ತಮ್ಮ ಅರ್ಹತೆಯನ್ನ ವ್ಯಕ್ತಪಡಿಸುತ್ತಾ ಕ್ರೀಡೆಯಲ್ಲಿ ಬಹಳಷ್ಟು ಹೆಸರನ್ನ ಸಾಧಿಸಿ ಇಂದು ಎಲ್ಲರನ್ನ ಪ್ರೋತ್ಸಾಹಿಸುವವರು ವ್ಯಕ್ತಿಯಾಗಿದ್ದಾರೆ ಎಂ.ಎ. ಅಶ್ರಫ್. ಇವರಿಗೆ ಇಸ್ಮಾಯಿಲ್ ರವರು ಆ ಶಾಲನ್ನ ಹೊದಿಸಿ ಅವರಿಗೆ ಈ ನೆನಪಿನ ಕಾಣಿಕೆಯೊಂದನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಅವರನ್ನ ಈ ವೇದಿಕೆಯಲ್ಲಿ ಅವರಿಗೆ ಆ ನೆನಪಿನ ಕಾಣಿಕೆಯನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಅಲ್ ಕಸ್ವಾ ಇದರ ಅಧ್ಯಕ್ಷರಾದ ಶ್ರೀಯುತ ಅಶ್ರಫ್ ಬೈ ಹಲವಾರು ಸಮಾಜಮುಖಿ ಸೇವೆಯನ್ನ ಮಾಡುತ್ತಾ ಆ ಸಮಾಜ ಸೇವೆಯಲ್ಲಿಯೇ ತನ್ನನ್ನ ತಾನು ತೊಡಗಿಸಿಕೊಂಡು ತಮ್ಮಲ್ಲಾದ ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನ ನೀಡುವ ಅಶ್ರಫ್ ಅಲ್ ಕಸ್ವಾ ಇದರ ಅಧ್ಯಕ್ಷರಿಗೆ ಅಲ್ತಾಫ್ ಟೈಗರ್ ಈಗ ಅವರಿಗೆ ಆ ಶಾಲನ್ನ ಹಾಕಿ ಅವರಿಗೆ ಆ ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಅಲ್ತಾಫ್ ಟೈಗರ್ ಓರ್ವ ಅತ್ಯುತ್ತಮ ಕ್ರಿಕೆಟಿಗ ಮಾತ್ರವಲ್ಲ, ಬಹಳಷ್ಟು ಕ್ರೀಡೆಗಳಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನ ಪಡೆದವರು. ಇಲ್ಲಿ ವೇದಿಕೆಯಲ್ಲಿ ಅಶ್ರಫ್ ರವರನ್ನ ನಮ್ಮ ಜೊತೆಗೆ ರೀಗಲ್ ಪ್ಲಾಜಾ ಈ ಕಟ್ಟಡದ ಮಾಲಕರಾದ ಬಶೀರ್ ರವರಿದ್ದಾರೆ. ಅವರಿಗೆ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಲೇ ಸಿರಾಜ್ ರವರು ಒಂದು ಆ ಶಾಲನ್ನ ಬಶೀರ್ ರವರಿಗೆ ಒಪ್ಪಿಸುತ್ತಲೇ ಆ ನೆನಪಿನ ಕಾಣಿಕೆಯೊಂದನ್ನು ಅವರಿಗೆ ನೀಡಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದೆ. ಸಿರಾಜ್ ಇಕ್ರಾ ಗೋಲ್ಡ್ ಮಾಲಕರು ಇಂದಿನ ಈ ಕಾರ್ಯಕ್ರಮದ ಮದುಮಗ ಕೂಡ. ಮುಂದೆ ಅಬ್ದುಲ್ ಸತ್ತಾರ್ ನಮ್ಮ ಜೊತೆಗಿದ್ದಾರೆ. ಯುವಕರೊಂದಿಗೆ ಬಹಳಷ್ಟು ಪ್ರೋತ್ಸಾಹ ನೀಡುವ ವ್ಯಕ್ತಿ, ಅದರಲ್ಲೂ JDS ಪಕ್ಷದಲ್ಲಿ ವಿಧಾನ
ಥ್ಯಾಂಕ್ ಯು ಸರ್. ನಮ್ಮ ಜೊತೆಗೆ ಅಬ್ದುಲ್ ಸತ್ತಾರ್ ರವರಿದ್ದಾರೆ. JDS ಪಕ್ಷದ ಮಂಗಳೂರಿನ ವಿಧಾನ ಕ್ಷೇತ್ರದ ಅಧ್ಯಕ್ಷರಾದ ಅಬ್ದುಲ್ ಸತ್ತಾರ್ ರವರಿದ್ದಾರೆ. ಅವರಿಗೆ ಹಾರಿಸ್ ರವರು ಆ ಶಾಲನ್ನ ಹೊದಿಸಿ ನೆನಪಿನ ಕಾಣಿಕೆಯನ್ನ ನೀಡಿ ಅವರನ್ನ ಗೌರವಿಸಲಿಕ್ಕಿದ್ದಾರೆ. ತಮ್ಮನ ಜೊತೆ ಯಾವಾಗಲೂ ಜೊತೆಯಾಗಿ ನಿಂತು ತಮ್ಮ ಮಾಡುವ ಪ್ರತಿಯೊಂದು ಕಾರ್ಯ ಚಟುವಟಿಕೆಗೂ ತನ್ನ ಅಪೂರ್ವ ಸಹಕಾರವನ್ನ ನೀಡಿ ಪ್ರೋತ್ಸಾಹವನ್ನ ನೀಡಿ ಇಂದು ಈ ಇಕ್ರಾ ಗೋಲ್ಡಿನ ಸ್ಕೀಮಿನ ಪ್ರಥಮ ಡ್ರಾಕ್ಕೆ ಬಂದು ಆ ತಮ್ಮನ ಜೊತೆ ಕೈ ಜೋಡಿಸಿದ ನಮ್ಮ ಎಮ್ಮೆ ಮೊಯ್ದೀನ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಇಸ್ಮಾಯಿಲ್ ಸರ್ ಮತ್ತೆ ಅವರಿಗೆ ಶಾಲನ್ನ ಹೊದಿಸಿ ಆ ನೆನಪಿನ ಕಾಣಿಕೆಯೊಂದನ್ನ ನೀಡಿ ಅವರನ್ನ ಗೌರವಿಸಲಿಕ್ಕಿದ್ದಾರೆ. ನೆರೆದಿರತಕ್ಕಂತಹ ಎಲ್ಲ ನಮ್ಮ ಗ್ರಾಹಕ ಬಂಧುಗಳಿಗೂ ನಮ್ಮೆಲ್ಲ ನಾಗರಿಕರಿಗೂ ಈ ಮೂಲಕ ನಿಮ್ಮಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ನಾವು ಆ ಇಂದಿನ ಬಂಪರ್ ಡ್ರಾದತ್ತ ಮನೆ ಮಾಡಿದ್ದೇವೆ. ಇಕ್ರಾ ಗೋಲ್ಡ್ ಈಗಾಗಲೇ ಪ್ರಥಮ ಡ್ರಾವನ್ನ ಇಲ್ಲಿ ನಡೆಸ್ತಾ ಇದೆ. ಪ್ರಥಮ ಡ್ರಾದಲ್ಲಿ 51,999 ರೂಪಾಯಿ ಬೆಲೆ ಬಾಳುವ ಒಂದು ಅತ್ಯುತ್ತಮ ನಕ್ಲೆಸ್ ಸೆಟ್ ಇಲ್ಲಿ ಓರ್ವ ಗ್ರಾಹಕ ಬಂಧುವಿಗೆ, ಅದರಲ್ಲೂ ಕೇವಲ 250 ರೂಪಾಯಿ ಪಾವತಿಸಿದ ಗ್ರಾಹಕ ಬಂಧುಗೆ ನೀಡಲಾಗ್ತಾ ಇದೆ. ನಿಜವಾಗಿಯೂ ಅದೃಷ್ಟ ಅಂದ್ರೆ ಹೀಗೆ, ಅದೃಷ್ಟ 250 ರೂಪಾಯಿಗೆ 51,000 ರೂಪಾಯಿ ಬೆಲೆ ಬಾಳುವ ಆ ಚಿನ್ನದ ನಕ್ಲೆಸ್ ಸಿಗುವುದೆಂದರೆ ನಿಜವಾಗಿಯೂ ಇದಕ್ಕಿಂತ ದೊಡ್ಡ ಅದೃಷ್ಟ ಇರ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊತೀನಿ. ಅದೇ ರೀತಿ 21ನೇ ಡ್ರಾದಲ್ಲಿ 64,444 ರೂಪಾಯಿ ಬೆಲೆ ಬಾಳುವಂಥದ್ದು ಬಂದರೆ 22ರಲ್ಲಿ 66,666 ರೂಪಾಯಿಯ ಆ ಚಿನ್ನದ ಒಂದು ಅತ್ಯುತ್ತಮ ವಿನ್ಯಾಸದ ನಕ್ಲೆಸ್ ನಿಮ್ಮದಾಗ್ಲಿಕ್ಕಿದೆ. 23ನೇ ಡ್ರಾದಲ್ಲಿ 77,777. ಅದೇ ರೀತಿ ಕೊನೆಯ 24ನೇ ಡ್ರಾದಲ್ಲಿ 99,999. 1 ಲಕ್ಷ ರೂಪಾಯಿಗೆ 1 ರೂಪಾಯಿ ಕಡಿಮೆ ಎಂದುವಂತೆ ಆ ಅತ್ಯುತ್ತಮ ಚಿನ್ನವೊಂದು ನಮ್ಮ ಅದೃಷ್ಟವಂತರ ಪಾಲಾಗ್ಲಿಕ್ಕಿದೆ. ನಿಮಗೆ ಕಟ್ಟಿದ ದುಡ್ಡಿಗೆ ಯಾವುದೇ ರೀತಿಯ ಕಂಟಕ ಇಲ್ಲಿ ಬರುವುದಿಲ್ಲ. ಯಾಕಂದ್ರೆ ನೀವು ಕಟ್ಟಿದ ದುಡ್ಡಿಗೆ ನಿಮ್ಮ ಚಿನ್ನ ನಿಮಗಾಗಿ ಕಾಯ್ದಿರಿಸಲಾಗುತ್ತದೆ. ಯಾವುದೇ ರೀತಿಯ ವಿಶ್ವಾಸಕ್ಕೆ ದ್ರೋಹ ಈ ಇಕ್ರಾದಲ್ಲಿ ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಇದು ಇಂದು ನೆನ್ನೆಯದಲ್ಲ. ಈ ಇಕ್ರಾ ಗೋಲ್ಡ್ 10 ವರ್ಷಗಳ ಹಿಂದೆಯೇ ಸಿರಾಜ್ರವರ ಆ ಪರಿಶ್ರಮ, ಸಿರಾಜ್ರವರು ಮಾಡಿದ ಆ ಶ್ರಮದ ಪ್ರತಿಫಲವಾಗಿದೆ. ಇಂದು ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮ್ ಆಗಿ ಪ್ರಥಮ ಡ್ರಾವನ್ನ ಇಲ್ಲಿ ಮಾಡ್ತಾ ಇದೆ. ಇಕ್ರಾ ಗೋಲ್ಡಿನ ಒಂದು ವಿಶೇಷ ಏನೆಂದರೆ ತಾವೇ ಚಿನ್ನವನ್ನ ತಯಾರಿಸಿ ಆ ಚಿನ್ನ ಯಾವ ರೀತಿಯಲ್ಲಿ ಬೇಕು ಗ್ರಾಹಕರಿಗೆ ಆ ರೀತಿಯ ವಿನ್ಯಾಸದ ಕೆತ್ತನೆಯನ್ನ ಮಾಡಿಕೊಡುವ ಒಂದು ಅತ್ಯಮೂಲ್ಯವಾದ ಒಂದು ಸಂಸ್ಥೆಯಾಗಿದೆ ಈ ಇಕ್ರಾ ಗೋಲ್ಡ್. ಇನ್ನು ತಡ ಮಾಡಬೇಡಿ. ಯಾರೆಲ್ಲ ಈ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಸದಸ್ಯರಾಗಿಲ್ಲವೋ ಆದಷ್ಟು ಬೇಗ ಆ ಸದಸ್ಯತ್ವವನ್ನು ಪಡೆದುಕೊಂಡು ಈ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಕುಟುಂಬದ ಸದಸ್ಯರಾಗಿ ಎಂದು ಹೇಳುತ್ತಾ ಬಹಳ ಅತ್ಯುತ್ತಮವಾದ ಒಂದು ದಿನದಲ್ಲಿ, ಒಂದು ಕ್ಷಣದಲ್ಲಿ, ಒಂದು ವೇದಿಕೆಯಲ್ಲಿ ನಾವು ಒಟ್ಟಾಗಿದ್ದೀವಿ. ಉಳಿದಿರುವುದು ಒಂದೇ ಬಂಪರ್ ಬಹುಮಾನ. ಆ ಬಂಪರ್ ಬಹುಮಾನ ಎನ್ನುವಾಗ 51,990 ರೂಪಾಯಿ ಬೆಲೆ ಬಾಳುವ ಆ ಚಿನ್ನದ ಸರ, ಆ ಚಿನ್ನದ ಸೆಟ್ ಯಾರಿಗೆ ಎಂಬುದು ಈಗ ಕೆಲವೇ ಕ್ಷಣಗಳಲ್ಲಿ ನಮಗೆ ಇಲ್ಲಿ ಕಾಣಸಿಗ್ತಾ ಇದೆ. ಬಹಳಷ್ಟು ಗ್ರಾಹಕ ಬಂಧುಗಳು ಯೂಟ್ಯೂಬ್ ಮೂಲಕ ನೇರ ಪ್ರಸಾರದಲ್ಲಿದ್ರೆ
ಬಹಳಷ್ಟು ಗ್ರಾಹಕ ಬಂಧುಗಳು ನಮ್ಮ ಮಹಡಿಯ ಮುಂಭಾಗದಲ್ಲಿದ್ದಾರೆ, ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಎಲ್ಲವೂ ಈಗ ಎಲ್ಲದಕ್ಕೂ ಈಗ ಉತ್ತರ ಸಿಗ್ಲಿಕ್ಕಿದೆ. ಎಲ್ಲ ತಮ್ಮ ತಮ್ಮ ನಾಣ್ಯಗಳನ್ನ ಈಗಾಗಲೇ ಪರಿಚಯಿಸುತ್ತಲೇ ಈ ಒಂದು ಡ್ರಾದಲ್ಲಿ ಭಾಗಿಯಾಗಲಿಕ್ಕಿದೆ. ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮ್ ಪ್ರಥಮ ಡ್ರಾ ಈ ದಿನ ನಡೀಲಿಕ್ಕಿದೆ. ಪ್ರತಿ 15 ದಿನಕ್ಕೊಮ್ಮೆ ಈ ಡ್ರಾ ಮುಂದುವರಿಯಲಿಕ್ಕಿದೆ. ಈ ಪ್ರಥಮ ಡ್ರಾ ಯಾರಿಗೆ ಎನ್ನುವುದಕ್ಕೆ ಬಹಳಷ್ಟು ಗ್ರಾಹಕ ಬಂಧುಗಳು ಇಲ್ಲಿ ತಮ್ಮ ಇರುವಿಕೆಯನ್ನ ಗೊತ್ತುಪಡಿಸಿದ್ದಾರೆ. ಆ ಇಕ್ರಾ ಗೋಲ್ಡಿನ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಉತ್ತರ ಸಿಗಲಿಕ್ಕಿದೆ. ಇಕ್ರಾ ಗೋಲ್ಡಿನ ಮಾಲಕರು, ಅದೇ ರೀತಿ ಇಕ್ರಾ ಗೋಲ್ಡಿನ ಆ ಸಿಬ್ಬಂದಿ ವರ್ಗ ಎಲ್ಲವೂ ತಯಾರಾಗಿ ಆ ಪ್ರಥಮ ಡ್ರಾದ ಎದುರು ನೋಡ್ತಾ ಇದೆ. ಗ್ರಾಹಕ ಬಂಧುಗಳು ಬಹಳ ನಿರೀಕ್ಷಿತ ರೂಪದಲ್ಲಿ ಈ ಒಂದು ಪ್ರಥಮ ಡ್ರಾ ಯಾರಿಗೆ ಎಂಬುದನ್ನ ನೇರ ಪ್ರಸಾರದ ಮೂಲಕ ಎಲ್ಲಾ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಈ ಇಕ್ರಾ ಗೋಲ್ಡ್ ಅನ್ನ ವೀಕ್ಷಿಸ್ತಾ ಇದ್ದಾರೆ. ಸ್ಮಾರ್ಟ್ ಮೀಡಿಯಾ ಸಾಕ್ಷಿಯಾಗ್ತಾ ಇದೆ ಈ ಇಕ್ರಾ ಗೋಲ್ಡಿನ ಪ್ರಥಮ ಡ್ರಾ ಕಾರ್ಯಕ್ರಮಕ್ಕೆ. ಸ್ಮಾರ್ಟ್ ಮೀಡಿಯಾ ತಮ್ಮ ಕಣ್ಣಿಗೆ ಎಟುಕುವ ಹಾಗೆ ಈ ಡ್ರಾವನ್ನ ಯಾವುದೇ ರೀತಿಯ ಸಂಶಯಕ್ಕೆ ಆಸ್ಪದವೇ ಕೊಡದೆ ಈ ಒಂದು ಇಕ್ರಾ ಗೋಲ್ಡ್ ಅನ್ನ ಯಾವ ರೀತಿ ಸಿರಾಜುದ್ದೀನ್ 10 ವರ್ಷಗಳ ಹಿಂದೆ ಪ್ರಾರಂಭಿಸಿದ್ರು, ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಸಡಗರದ ಈ ದಿನ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾವನ್ನ ಈ ದಿನ ಇಟ್ಟುಕೊಂಡಿರೋದು ನಿಜವಾಗಿಯೂ ನಮಗೆಲ್ಲರಿಗೂ ಬಹಳ ಸಂತೋಷ ಕೊಟ್ಟಿದೆ. ಆ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾಕ್ಕೆ ಕ್ಷಣಗಣನೆ, ಎಲ್ಲ ನಾಣ್ಯಗಳು ಸಿದ್ಧವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾ ನಡೆಯಲಿಕ್ಕಿದೆ. ಮ್ಯಾಜಿಕ್ ಡಬ್ಬ ಸಿದ್ಧವಾಗಿ ಬಂದಿದೆ. ಮ್ಯಾಜಿಕ್ ಡಬ್ಬ ಸಿದ್ಧವಾಗಿ ನಿಂತಿದೆ. ನಾಣ್ಯಗಳೆಲ್ಲವೂ ತಮ್ಮ ತಮ್ಮ ಸಂಖ್ಯೆಯನ್ನ ತೋರಿಸಿದ ಆ ನಾಣ್ಯಗಳೆಲ್ಲವೂ ಸಿದ್ಧವಾಗಿದೆ. ಉಳಿದಿರುವುದು ಒಂದೇ ಆ ನಾಣ್ಯವನ್ನ, ಆ ಟೋಕನ್ಗಳನ್ನ ನಾಣ್ಯಗಳನ್ನೆಲ್ಲ ಆ ಮ್ಯಾಜಿಕ್ ಡಬ್ಬಕ್ಕೆ ಸೇರಿಸುತ್ತಲೇ ಈ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾ ಅನ್ನ ಇಲ್ಲಿ ಎತ್ತಲಾಗ್ತದೆ. ಆ ಡ್ರಾ ಯಾವ ರೀತಿ, ಯಾರಿಗೆ, ಹೇಗೆ, ಯಾವ ಅವಕಾಶದಲ್ಲಿ, ಯಾವ ಅದೃಷ್ಟದಲ್ಲಿ ಯಾರ ಪಾಲಾಗುತ್ತದೆ ಅನ್ನೋದೇ ಇಲ್ಲಿ ವೀಕ್ಷಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಿನ್ಗಳನ್ನ ನೋಡ್ತಾ ಇದ್ದೀರಾ. ತಾವು 250 ರೂಪಾಯಿ ಕೊಟ್ಟು ಸದಸ್ಯತ್ವವನ್ನ ಪಡೆದಿರುವ ಆ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾದ ಆ ನಾಣ್ಯಗಳನ್ನೆಲ್ಲ ತಾವುಗಳು ನೋಡ್ತಾ ಇದ್ದೀರಾ. ಆ ತಾವುಗಳು ವೀಕ್ಷಿಸ್ತಾ ಇರುವ ಆ ನಾಣ್ಯವನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಕ್ ಡಬ್ಬಕ್ಕೆ ತುಂಬಿಸುತ್ತಲೇ ಆ ಮ್ಯಾಜಿಕ್ ಡಬ್ಬದಿಂದ ಒಂದು ಕಾಯಿನ್ ಅನ್ನ ತೆಗೆಯುತ್ತಾ ಅದು ಇಂದಿನ ಆ ವಿಜಯಿ ಸಂಖ್ಯೆಯಾಗಿರ್ತದೆ. ನಾಣ್ಯಗಳನ್ನ ವೀಕ್ಷಿಸ್ತಾ ಇದ್ದೀರಾ. ನಾಣ್ಯಗಳೆಲ್ಲವೂ ತಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಯೂಟ್ಯೂಬ್ ನೇರ ಪ್ರಸಾರದ ಮೂಲಕ ನೋಡ್ತಾ ಇರುವ ನಮ್ಮೆಲ್ಲ ಗ್ರಾಹಕ ಬಂಧುಗಳು ನಾಣ್ಯಗಳ ಮೇಲೆ ಗಮನವಿಟ್ಟು ನೋಡಬೇಕಾದ ಸಂದರ್ಭ ಇದು. ತಾವು ಕಟ್ಟಿದ ಆ 250 ರೂಪಾಯಿಯ
ಆ ಪ್ರಥಮ ಕಂತು ಇಲ್ಲಿ ಡ್ರಾ ಮೂಲಕ ಪ್ರಥಮ ಡ್ರಾ ಆಗ್ಲಿಕ್ಕಿದೆ. ಇಲ್ಲಿ ಮ್ಯಾಜಿಕ್ ಡಬ್ಬಕ್ಕೆ ಎಲ್ಲಾ ನಾಣ್ಯಗಳನ್ನ ತುಂಬಿಸುವ ಪರಿಪಾಠ ಪ್ರಾರಂಭವಾಗಿದೆ. ಶ್ರೀಯುತ ಲತೀಫ್ ಕಂಡಕ್ ಖುದ್ದಾಗಿ ನಿಂತು ಇಲ್ಲಿ ಯಾವುದೇ ವಿಶ್ವಾಸಕ್ಕೆ ದ್ರೋಹವೆಗೆಯುವ ಕೆಲಸ ನಡೀತಾ ಇಲ್ಲ. ಸಿರಾಜ್ ವಿಶ್ವಾಸವೆಂದರೆ ಸಿರಾಜ್, ಸಿರಾಜ್ ಎಂದರೆ ವಿಶ್ವಾಸ ಎನ್ನುವುದನ್ನ ಇಕ್ರಾ ಗೋಲ್ಡ್ ಮೂಲಕ ಲತೀಫ್ ಕಂಡಕ್ ತೋರಿಸ್ತಾ ಇದ್ದಾರೆ. ಬಹಳಷ್ಟು ಪರಿಶ್ರಮದಿಂದ ಮೇಲೆ ಬಂದ ಈ ನಮ್ಮ ಸಿರಾಜ್ 10 ವರ್ಷಗಳಿಂದ ಇಕ್ರಾ ಗೋಲ್ಡ್ ನಡೆಸ್ತಾ ಬಂದರು. ಪ್ರಪ್ರಥಮ ಬಾರಿ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮ್ ಅನ್ನ ಪ್ರಾರಂಭಿಸಿದ್ದಾರೆ. ಅದು ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗ್ತಾ ಇದೆ. ಆ ಇಕ್ರಾ ಗೋಲ್ಡಿನ ಪ್ರಥಮ ಡ್ರಾವನ್ನ ಇಂದು ತಮ್ಮೆಲ್ಲರ ಸಮಕ್ಷಮದಲ್ಲಿ ನಮ್ಮ ಗ್ರಾಹಕ ಬಂಧುಗಳ ವೀಕ್ಷಣೆಯಲ್ಲಿ ಊರಿನ ಹಿರಿಯರು, ಮುಖಂಡರು, ಮೇಧಾವಿಗಳ ಸಮಕ್ಷಮದಲ್ಲಿ ಸೇರಿರತಕ್ಕಂತಹ ನಮ್ಮೆಲ್ಲ ಗ್ರಾಹಕ ಬಂಧುಗಳು, ಊರಿನ ನಾಗರಿಕರ ಉಪಸ್ಥಿತಿಯಲ್ಲಿ ಈ ಒಂದು ಇಕ್ರಾ ಗೋಲ್ಡಿನ ಸ್ವರ್ಣ ಸ್ಕೀಮ್ ಪ್ರಥಮ ಕಂತು ಪ್ರಥಮ ಡ್ರಾ ನಡೀತಾ ಇದೆ. ನಾಣ್ಯಗಳೆಲ್ಲವೂ ಮ್ಯಾಜಿಕ್ ಡಬ್ಬವನ್ನ ತುಂಬುತ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಆ ಮ್ಯಾಜಿಕ್ ಡಬ್ಬವನ್ನ ತುಂಬುತ್ತಲೇ ಒಂದು ನಾಣ್ಯವನ್ನ ಇಂದು ನಾವು ಡ್ರಾ ಮಾಡ್ಲಿಕ್ಕಿದ್ದೀವಿ. ಆ ಎತ್ತುವ ಸಂಖ್ಯೆ, ಎತ್ತುವ ನಾಣ್ಯ ಅದು ಯಾರದು ಎಂಬುದು ನಾವು ತದೇಕ ಚಿತ್ತದಿಂದ ವೀಕ್ಷಿಸಬೇಕಾಗಿದೆ. ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿಗೆ ಯಾರು ಸದಸ್ಯತ್ವವನ್ನ ಇನ್ನೂ ಪಡೆದಿಲ್ಲವೋ, ಈ ವಿಶ್ವಾಸದ ಸಂಸ್ಥೆಯಲ್ಲಿ ಈ ವಿಶ್ವಾಸದ ಸ್ವರ್ಣ ಸ್ಕೀಮಿಗೆ ಯಾರೆಲ್ಲ ಇನ್ನೂ ತಮ್ಮ ಸದಸ್ಯತ್ವವನ್ನ ಪಡೆದುಕೊಳ್ಳಲಿಲ್ಲವೋ ತಮಗಿನ್ನೂ ಅವಕಾಶ ಇದೆ, ತಮಗಿನ್ನೂ ಅವಕಾಶ ಇದೆ. ಆದಷ್ಟು ಬೇಗ ಈ ಸ್ವರ್ಣ ಸ್ಕೀಮಿನ ಪ್ರಥಮ ಡ್ರಾಕ್ಕೆ ತಾವು ಸಾಕ್ಷಿಯಾಗಬೇಕಾದರೆ ಈ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕಾಗತ್ತೆ. ಕೇವಲ 250 ರೂಪಾಯಿಯನ್ನ ಪಾವತಿಸಿ ಈ ಒಂದು ಸ್ವರ್ಣ ಸ್ಕೀಮ್ ಲಕ್ಕಿ ಸ್ಕೀಮಿನ ಈ ಸದಸ್ಯತ್ವವನ್ನ ತಾವುಗಳು ನೋಂದಾಯಿಸಬಹುದಾಗಿದೆ. ಮುಂದಿನ 15 ದಿನದ ನಂತರ ಮತ್ತೆ ಇಲ್ಲಿ ದ್ವಿತೀಯ ಡ್ರಾ ನಡೆಯುವಾಗ ತಮ್ಮ ಆ ನಾಣ್ಯಗಳು, ತಮ್ಮ ಹೆಸರು ಈ ಡ್ರಾದಲ್ಲಿ ಖಂಡಿತ ಭಾಗಿಯಾಗ್ತದೆ. ತಮಗೆಲ್ಲರಿಗೂ ಸುವರ್ಣಾವಕಾಶ ಇಲ್ಲಿದೆ. ಬಡವರು, ಮಧ್ಯಮದ ವರ್ಗದವರು ಕೂಡ ಈ ಒಂದು ಸುವರ್ಣಾವಕಾಶದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಹಿಂದೆ ತಾವುಗಳು ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಸೂಫಿಯಾ ಬನ್ನಿ, ಸೂಫಿಯಾರವರಿಗೆ ಮತ್ತೊಂದು ಅವಕಾಶ ಸಿಗ್ತಾ ಇದೆ. ಇದು ಬಂಪರ್ ಡ್ರಾ, ಇದು ಬಂಪರ್ ಡ್ರಾ. ರಾಯಲ್ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿನ ಪ್ರಥಮ ಬಂಪರ್ ಡ್ರಾ ಇದು. ನೀನು ಮೆಂಬರ್ scheme good scheme ಎಲ್ಲರೂ ಖುಷಿ atare ee scheme is very good scheme also in member of this chalo don't worry ನಿಮ್ಮ ಹೆಸರೇಗೆ? ಸೋಫಿಯಾ. ಸೋಫಿಯಾ. ಸೋಫಿಯಾ, ನೀವು ಇಲ್ಲಿ ಬರುವ ಉದ್ದೇಶ ಏನು ಹೇಳಿ? ಅಂದ್ರೆ ನಿಮ್ಮ ಹೆಸರು ಈ ಸ್ಕೀಮ್ ಅಲ್ಲಿ ಇದೆಯಾ? ನೀವು ಯಾವ ವಿಶ್ವಾಸ ಇಟ್ಟುಕೊಂಡು ಈ ಸ್ಕೀಮಿಗೆ ಸೇರಿದ್ದೀರಾ? ನೀವು ಸಿರಾಜ್ರವರ ಕುಟುಂಬದ ಹುಡುಗಿಯ? ಮತ್ತೆ ನೀವು ಇದೇ ಪರಿಸರದ ಹುಡುಗಿಯ? ನಿಮ್ಮ ಮನೆ ಇಲ್ಲೇ ಇರೋದಾ? ಸೋಫಿಯಾ ಮಾತಾಡಿದ್ದಾರೆ. ಏನೇ ಆಗಲಿ, ಸೋಫಿಯಾರವರಲ್ಲಿ ಕೊನೆಗೂ ಮಾತಾಡಲು ಇಲ್ಲಿ ಅವಕಾಶ ಸಿಕ್ಕಿದೆ. 51,999 ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಇದು ಕೇವಲ 250 ರೂಪಾಯಿಗೆ ಮಾತ್ರ. ಸೋಫಿಯಾ, ಒಂದು ನಿಮಿಷ ಸೋಫಿಯಾ, ನೀವು ಕೆಳಗೆ ನೋಡಬಾರ್ದು, ನೀವು ಕ್ಯಾಮರಾ ನೋಡಬೇಕು, ನಿಮ್ಮ ಕೈ ಮಾತ್ರ ಅಲ್ಲಿರ್ಬೇಕು. ಒಮ್ಮೆ ಸಂಪೂರ್ಣ ಮಿಶ್ರಣ ಮಾಡಿ ಒಂದು ನಾಣ್ಯವನ್ನ ತೆಗೆಯಿರಿ. ಗಡಿಬಿಡಿ ಮಾಡಬೇಡಿ, ಗಡಿಬಿಡಿ ಮಾಡಬೇಡಿ. ಯಾಕಂದ್ರೆ ಬಹಳ ಜನ ನಿರೀಕ್ಷೆಯಲ್ಲಿ ನಿಮ್ಮನ್ನ ನೋಡ್ತಾ ಇದ್ದಾರೆ. 51,999ಕ್ಕೆ 51,999
9 ಆ ಸಂಖ್ಯೆಗೆ 794 794 ಸಂಖ್ಯೆ ಇಲ್ಲಿ ವಿಜಯಿಯಾಗಿದೆ. ಅಭಿನಂದನೆಗಳು. ಆ 794 ಸಂಖ್ಯೆ ಯಾರದಿದೆಯೋ ಅವರು ಇಂದು ಅದೃಷ್ಟವಂತರು. ಸ್ವಾತಂತ್ರ್ಯದ ಈ ದಿನ ನೆನಪಿಡುವ ಒಂದು ಅಂಶ ಆ ಅಭಿನಂದನೆಗೆ ಅರ್ಹರಾದ ನಮ್ಮ ಗ್ರಾಹಕ ಬಂಧುಗಳಿಗೆ ಬಂದಿದೆ. ಖಂಡಿತವಾಗಿಯೂ ಅಭಿನಂದನೆಗೆ ಅರ್ಹರವರು. ಯಾಕಂದ್ರೆ ಈ ಒಂದು ಸುದಿನದಲ್ಲಿ, ಈ ಸ್ವಾತಂತ್ರ್ಯೋತ್ಸವದ ಸಡಗರದ ಈ ಸಂದರ್ಭದಲ್ಲಿ ಸೂಫಿಯಾ ತೆಗೆದ ಆ ನಾಣ್ಯ ಇಂದು ಆ ಅದೃಷ್ಟವಂತರ ಪಾಲಾಗಿದೆ. ಆ ಅದೃಷ್ಟವಂತರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಖಂಡಿತ ಆ ಅಭಿನಂದನೆಗೆ ಅರ್ಹರಾದ ಆ ಸಂಖ್ಯೆಯ ಮಾಲಕರು ಯಾರು ಎಂಬುದನ್ನ ಈಗಾಗಲೇ ನಾವು ನಿಮಗೆ ತಿಳಿಸ್ಲಿಕ್ಕಿದ್ದೀವಿ. ಏನೇ ಆಗಲಿ, ಸ್ವಾತಂತ್ರ್ಯದ ದಿನ ಇಲ್ಲಿ ಸಡಗರ ಸಂಭ್ರಮದೊಂದಿಗೆ ಮೆರೆಯುತ್ತಿರುವ ಈ ದಿನದಲ್ಲಿ ಸೂಫಿಯಾ ತೆಗೆದ ಆ ಸಂಖ್ಯೆಗೆ ಇಲ್ಲಿ ಬಹುದೊಡ್ಡ ಬಹುಮಾನ ಬಂದಿದೆ. ಮೌಝೀನ್ ಎಂಎಂ ರೆಸಿಡೆನ್ಸಿ, ಎಂಎಂ ರೆಸಿಡೆನ್ಸಿಯಲ್ಲಿರುವ ಮೌಝೀನ್ ರವರಿಗಾಗಿದೆ ಇಂದಿನ ಅದೃಷ್ಟ. ಅದೃಷ್ಟವಂತರು ಖಂಡಿತ ಅದೃಷ್ಟವಂತರೇ. ಇದು ನೆನಪಿಡಬೇಕಾದಂತ ಅದೃಷ್ಟ. ಈ ಸ್ಕೀಮಿನಲ್ಲಿ ಪ್ರಥಮ ಡ್ರಾ ಬಂದು ಸ್ವಾತಂತ್ರ್ಯೋತ್ಸವದ ದಿನ ಆ ಮೌಝೀನ್ ಇಲ್ಲಿ ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ ಅನಂತ ಧನ್ಯವಾದಗಳನ್ನ ಸಂದರ್ಶಿಸುತ್ತಾ ನಮ್ಮ ಕಂದಕ್ ವಾರ್ಡಿನ ಕಾರ್ಪೊರೇಟರಿಗೂ, ಎಂ.ಎ. ಅಶ್ರಫ್ ರವರಿಗೂ, ನಮ್ಮ ಸಿರಾಜ್ ರವರ ಸಹೋದರರಾದ ಮೊಯ್ದೀನ್ ರವರಿಗೂ, ಬಶೀರ್ ರವರಿಗೂ, ಇಮ್ತಿಯಾಜ್ ರವರಿಗೂ, ಅಬ್ದುಲ್ ಸತ್ತಾರ್ ರವರಿಗೂ, ಅಶ್ರಫ್ ರವರಿಗೂ, ಅದೇ ರೀತಿ ಇಲ್ಲಿ ನೆರೆದಿರತಕ್ಕಂತ ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೂ, ನಮ್ಮೆಲ್ಲ ಸ್ನೇಹಿತರಿಗೂ, ನೇರ ಪ್ರಸಾರದಲ್ಲಿ ನೋಡ್ತಾ ಇರುವ ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನ ಹೇಳುತ್ತಾ, ನೆನಪಿಡಿ, ಈ ಅದೃಷ್ಟ ಯೋಜನೆ ಮುಂದೆಯೂ ಇರುತ್ತದೆ. ದ್ವಿತೀಯ 15 ದಿನಗಳು ಬಿಟ್ಟು ಮತ್ತೆ ಇಲ್ಲಿ ಡ್ರಾ ಆಗ್ಲಿಕ್ಕಿದೆ. ಯಾರೆಲ್ಲ ಸದಸ್ಯತ್ವವನ್ನು ಪಡೆದಿಲ್ವೋ ಇಕ್ರಾ ಗೋಲ್ಡ್ಗೆ ಹಿಂದೆ ಸದಸ್ಯರಾಗಿ ಈ ಸ್ವರ್ಣ ಸ್ಕೀಮನ್ನ ಆ ಒಂದು ಕನಸಾಗಿ ನೀವು ಇಟ್ಟುಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಕನಸು ನನಸಾಗುವುದು ಯಾರಿಗೆ ಅಂತ ಹೇಳಿ ಅದೃಷ್ಟದ ಮೂಲಕ ನಾವಿಲ್ಲಿ ಸೂಚಿಸ್ತೀವಿ. ಅದೃಷ್ಟ ಇಂದು ಆ ಒಂದು ಹೆಣ್ಣು ಮಗಳದಾಗಿದೆ. ಆದರೆ ಮುಂದೆ ನಿಮ್ಮದಾಗ್ಲಿಕ್ಕೆ ಸಾಧ್ಯ ಉಂಟು. ತೊರೆ ಮಾಡದೆ ಆದಷ್ಟು ಬೇಗ ಈ ಸದಸ್ಯತ್ವವನ್ನ ಪಡೆಯುತ್ತಾ ಈ ಇಕ್ರಾ ಗೋಲ್ಡಿನ ಕೈ ಹಿಡಿಯಿರಿ. ಸ್ವರ್ಣ ಸ್ಕೀಮ್ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಈ ಅತ್ಯುತ್ತಮ ಕ್ಷಣದಲ್ಲಿ ಎಲ್ಲರೂ ಭಾಗಿಯಾದ ನಿಮಗೆಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಇಕ್ರಾ ಗೋಲ್ಡ್. ನೆರೆದಿರತಕ್ಕಂತಹ ಗ್ರಾಹಕ ಬಂಧುಗಳೇ, ಇಕ್ರಾ ಗೋಲ್ಡ್ ಇದು ನೀವು ಹಿಂದೆಂದೂ ಕಾಣದ, ಮುಂದೆ ನಿಮಗೆ ಕಾಣಕ್ಕೂ ಸಿಗದ ಒಂದು ಅತ್ಯುತ್ತಮ ಅವಕಾಶದ ಮಳಿಗೆಯಾಗಿದೆ ಈ ಇಕ್ರಾ ಗೋಲ್ಡ್. ಯಾಕಂತ ಹೇಳಿದ್ರೆ ಕಡಿಮೆ ವ್ಯಯವನ್ನ ಇಟ್ಟು ಒಂದು ಅತ್ಯುತ್ತಮ ಸುವರ್ಣಾವಕಾಶಕ್ಕೆ ನೀವು ಇಲ್ಲಿ ಯೋಗ್ಯರಾಗ್ತೀರಾ. ಇಕ್ರಾ ಗೋಲ್ಡ್ ಎನ್ನುವುದು ಮನೆ ಮಾತಾದ ಒಂದು ಸಂಸ್ಥೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಮೋಸ ನಡೆಯಲು ಇಲ್ಲಿ ಅವಕಾಶವೇ ಇಲ್ಲ. ಎಲ್ಲವೂ ಸುಸೂತ್ರವಾಗಿ ನಡೆಯುವ ಈ ಇಕ್ರಾ ಗೋಲ್ಡಿನಲ್ಲಿ ಇಂದು ಪ್ರಥಮ ಡ್ರಾ ಆಗಿದೆ. ಅದರಲ್ಲೂ 51,999 ರೂಪಾಯಿ ಬೆಲೆ ಬಾಳುವ ಆ ಒಂದು ಬಹುಮಾನ ಈಗಾಗಲೇ ಒಂದು ಹೆಣ್ಣು ಮಗಳ ಕೈ ಸೇರಿದೆ. ಮುಂದೆ ಅದೃಷ್ಟ ಯಾಕೆ ನಿಮ್ಮದಾಗಬಾರದು ಎಂಬ ಪ್ರಶ್ನೆ ನಿಮಗೆ ಕಾಡ್ತಾ ಇದ್ರೆ ಆದಷ್ಟು ಬೇಗ ಬನ್ನಿ. ನಿಮ್ಮ ಹೆಸರನ್ನ ಈ ಇಕ್ರಾ ಗೋಲ್ಡ್ ಸ್ವರ್ಣ ಸ್ಕೀಮಿಗೆ ಸೇರಿಸುವುದರ ಮೂಲಕ ತಾವು ಕೂಡ ಈ ಅದೃಷ್ಟ ಯೋಜನೆಯಲ್ಲಿ ಭಾಗಿಯಾಗಿ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ಆ ಇಕ್ರಾ ಗೋಲ್ಡ್
ಅತ್ಯುತ್ತಮ ಅವಕಾಶವನ್ನ ಎಲ್ಲರಿಗೂ ಕಲ್ಪಿಸಲಿ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದೆ.